ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ನಿಪ್ಪಟ್ಟನ್ನ ಮಾಡ್ತಾಯಿದ್ದೀನಿ. ನಿಪ್ಪಟ್ಟು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಹಾಗಿದ್ರೆ ಯಾರೆಲ್ಲ ನೋಡೋದಕ್ಕೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ 1 kg ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು ಅಕ್ಕಿ ಹಿಟ್ಟಿಗೆ ಹುರಿಗಡಲೆ, ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೆ ಟೇಸ್ಟ್ ಕೂಡ ಹಾಗಿರುತ್ತೆ. ಅದಕ್ಕೋಸ್ಕರ ನೀವು ಬೇಕಂದ್ರೆ ಹಾಕಿ, ಇಲ್ಲಾಂದರೆ ಬೇಡ. ಇದನ್ನು ಮೂರನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ದಪ್ಪದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ತರಿ ಇರಬೇಕು, ತುಂಬ ನೈಸಿಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ, ಈ ರೀತಿ ತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಜೀರಿಗೆ ಮತ್ತು ಇಲ್ಲಿ ಎಳ್ಳನ್ನ ತೊಗೊಂಡಿದ್ದೀನಿ, ಕಪ್ಪೆಳ್ಳು, ಮತ್ತು ಕರಿಬೇವನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಳ್ಳು, ಬಿಳಿ ಎಳ್ಳಾದರೂ ಹಾಕ್ಕೊಳ್ಳಿ, ಇಲ್ಲ ಕಪ್ಪೆಳ್ಳಾದರೂ ಹಾಕ್ಕೊಳ್ಳಿ. ಇವಾಗ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಪೌಡ್ರನ್ನೆಲ್ಲ, ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಕೆಳಗೆ ಮೇಲೆಲ್ಲ ಚೆನ್ನಾಗಿ ಮಿಕ್ಸ್ ಹೊಡಿಯೋಣ ಫಸ್ಟು. ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಇದು ತುಂಬ ರಿಸ್ಕ್ ಏನಲ್ಲ, ತುಂಬ ಈಸಿ, ತುಂಬ ಬೇಗನೂ ಕೂಡ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಮಕ್ಕಳಿಗೆ ಟೀ ಜೊತೆ ಎಲ್ಲ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಎಣ್ಣೆನ ಬಿಸಿ ಮಾಡಿ ತೊಗೊಂಡಿದ್ದೆ. ನೀವು ಎಣ್ಣೆ ಬದಲು ಡಾಲ್ಡಾ ಅಥವಾ ತುಪ್ಪ ಏನಾದರೂ ಹಾಕೋಬೋದು. ಇವಾಗ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೀಟಾಗಿ. ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾವು ರೊಟ್ಟಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವಿ, ಚಪಾತಿ ಹಿಟ್ಟನ್ನ ಆ ಹದಕ್ಕೆ ಬರಬೇಕು. ತುಂಬ ತೆಳುವಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ನೋಡಿ, ಈ ರೀತಿ ನಿಧಾನವಾಗಿ ಕಲಿಸ್ಕೊಳ್ಳಿ. ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಅತಿ ಬೇಗವಾಗೂ ಆಗುತ್ತೆ. ಹಬ್ಬಗಳಲ್ಲೂ ಕೂಡ ತುಂಬ ಬೇಗ ಆಗಿ ಈಸಿಯಾಗಿ ಕೂಡ ಮಾಡ್ಕೋಬೋದು. ಹಬ್ಬದ ಟೈಮಲ್ಲೆಲ್ಲ ಈ ಚಕ್ಲಿ ಎಲ್ಲ ಮಾಡೋದಕ್ಕೆ ಯಾರಪ್ಪ ಇದನ್ನೆಲ್ಲ ಓದ್ಕೊಂಡು ಕೂತ್ಕೋತಾರೆ ಅನ್ನೋದಕ್ಕೆ ಬದಲು ಈ ರೀತಿ ನಿಪ್ಪಟ್ಟನ್ನ ಬೇಗ ಮಾಡ್ಕೋಬೋದು. ಅಕ್ಕಿ ಹಿಟ್ಟಿದ್ರೆ ಸಾಕು, ಬೇಗ ರೆಡಿಯಾಗಿ ಹೋಗುತ್ತೆ. ಅಂಥ ಟೈಮು ಏನು ತಗೊಳ್ಳಲ್ಲ. ಇದು ಬೇಗನೂ ಕೂಡ ಬೇಯುತ್ತೆ. ಎಣ್ಣೆನೂ ಕೂಡ ಜಾಸ್ತಿ ಏನು ಎಳ್ಕೊಳ್ಳಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ಲ, ಎಳ್ಳೆಲ್ಲ, ಘಮನೆ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಹೊರಗಡೆ ಇದು ಒಂದು ರೂಪಾಯಿ 2 ರೂಪಾಯಿ ತೊಗೋತಾರೆ ಒಂದು ನಿಪ್ಪಟ್ಟಿಗೆ. ಅದ್ರ ಬದಲಾಗಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ನಮ್ಗೆ ಇಷ್ಟಪಟ್ಟು ಕೂಡ ತಿನ್ಬೋದು, ನಾವು ಮನೇಲಿ ಮಾಡಿರೋದು ಅಂತ. ನೋಡಿ, ನಾನು ಲಟ್ಟಿಸ್ಬಿಟ್ಟು ರೊಟ್ಟಿ ಹಿಟ್ಟನ್ನ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಲಟ್ಟಿಸ್ಕೊಂಡು ಈ ಒಂದು ಲೋಟನ ತಗೊಂಡು ಲೋಟದ ಸಹಾಯದಿಂದ ಈ ರೀತಿ ಕಟ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದೊಡ್ಡದಾಗೂ ಕೂಡ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರೌಂಡ್ಗೆ ಸಖತ್ತಾಗಿ ಬಂದಿದೆ. ನಾವು ಅಂಗಡಿಲೆಲ್ಲ ಯಾವ ರೀತಿ ತೊಗೊಳ್ತೀವೋ ಅದೇ ರೀತಿ ಬಂದಿದೆ ನೋಡಿ, ಹೆಂಗೆ ಕಾಣಿಸ್ತಾ ಇರ್ಬೋದು. ನಾನೀಗ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಅದೇ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಎಣ್ಣೆ ಕಾದಿದ ತಕ್ಷಣ ನಾವು ಬೇಗ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಕಟ್ ಮಾಡ್ಕೊಂಡು ಈ ರೀತಿ ಎಲ್ಲನೂ ಇಟ್ಕೊಳ್ಳಿ. ಅದು ಅಂಟ್ಕೊಳ್ಳೋದಾಗಲಿ ಇದಾಗಲಿ ಏನೂ ಆಗಲ್ಲ. ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಕಾದ ಎಣ್ಣೆಗೆ ನೋಡಿ ಈ ರೀತಿ ಕರಿಬೇಕು. ಎಣ್ಣೆ ಕಾಯ್ದಿರೋ ಎಣ್ಣೆಗೆ ಹಾಕಕ್ಕೆ ಹೋಗಬೇಡಿ, ಎಲ್ಲ ಅಲ್ಲೇ ಕೆಳಗಡೆ ಕೂತ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇವಾಗ ಏನಪ್ಪ ಅಂದರೆ ಇದು ಚೆನ್ನಾಗಿ ಬೆಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಕ್ರಿಸ್ಪಿ ಯಾವ ರೀತಿ ಇರುತ್ತೆ ಅಂತ. ಕಲರ್ ಸ್ವಲ್ಪ, ಅದು ಅಚ್ಕಾರದ ಪುಡಿ ಸ್ವಲ್ಪ ಕಲರ್ ಕಮ್ಮಿ ಆಗಿತ್ತು, ಅದಕ್ಕೋಸ್ಕರ ಕಲರ್ ಸ್ವಲ್ಪ ನಿಮಗೆ ಕಾಣಿಸ್ತಾ ಇಲ್ಲ. ಕಲರ್ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ರೌಂಡ್ಗೆ ಎಲ್ಲೇ ಕಟ್ಟಾಗೋದಾಗಲಿ ಮುರಿದೋಗೋದಾಗಲಿ ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಹೆಂಗೆ ಹಾಕಿದ್ನೋ ಹಾಗೆ ಬಂದಿದೆ ನೋಡಿ, ಕಾಣಿಸ್ತಾ ಇರ್ಬೋದು. ಮಿಕ್ಕಿದ್ದನ್ನು ಕೂಡ ಎಲ್ಲನೂ ಹಾಗೆ ಹಾಕಿ ನಾವೆಲ್ಲನೂ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಪ್ಪಟ್ಟು. ಗೊತ್ತಾಯ್ತಲ್ಲ ಯಾವ ರೀತಿ ಮಾಡೋದು ಅಂತ, ಎಷ್ಟು ಈಸಿಯಾಗಿ ಮಾಡೋದು ಅಂತ. ಇವಾಗ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.